ಕೆಡುಕೋಲ್ಗೆ ಮನ ಕೆಡಿಕ್ಕವಲ್ಲೇ ನೀರಾಯಿಸುವಾಗ ಕಣ್ಣಲ್ಲಿ ಮಣಿಸಿಡುದು ನೀರು ಬಂತು ಅಷ್ಟೇ ಕಣಮ್ಮ. ಮತ್ತೆ ಯಾಕಪ್ಪ ಕಣ್ಣಲ್ಲಿ ನೀರು ಬರ್ತಿದೆ? ಕಣ್ಣಲ್ಲಿ ಮಣಿಸಿಡುದು ನೀರು ಬಂತು ಅಷ್ಟೇ ಕಣಮ್ಮ. ಅಪ್ಪ ನನಗೆ ಗೊತ್ತಪ್ಪ, ನೀನು ಬರೀ ಹಗಲು ರಾತ್ರಿ ನನ್ನ ಮದುವೆಯ ಚಿಂತೆ ಮಾಡಿ ಕಣ್ಣೀರನ್ನು ಕಾಲುವೆಯಲ್ಲಿ ಹರಿಸುತ್ತಿದೀಯಾ. ನನಗೆ ಗೊತ್ತಿಲ್ವೇನಪ್ಪ? ಹಾಗೇನಿಲ್ಲ ಮಗು. ಹೊರದಕ್ಕೆ ಜ್ವಾಲಾಮುಖಿ ಒತ್ತಿ ಬರುತ್ತಿರುವಾಗ ಈ ಜಗತ್ತಿನಲ್ಲಿ ನಿನಗೆ ಅದು ಎಂಥ ವರವ ಸಿಗನೆಂಬ ಚಿಂತೆ ಜೊತೆಗೆ ಭಯ ಕಣಮ್ಮ, ಭಯ. ನಿಜ ಅಪ್ಪ, ಓದಿ ವಿದ್ಯಾವಂತರಾದ ಯುವ ಜನಾಂಗವೇ ವರದಕ್ಷಿಣೆಗಾಗಿ ಕಪ್ಪೆ ಚಿಪ್ಪಿನಂತೆ ಬಾಯಿ ತೆರೆದು ನಿಂತಿರುವಾಗ ನಮ್ಮಂತ ಬಡ ಕನ್ಯರನ್ನು ಕಣ್ಣೆತ್ತಿ ನೋಡುವುದಿಲ್ಲಪ್ಪ ಈ ಅನೇಕ ಸಮಾಜ. ಹೌದಮ್ಮ, ಎಲ್ಲಿವರೆಗೂ ಈ ಧನಿಕರ ದೌರ್ಜನ್ಯದ ಬಾಯಿಂದ ವರದಕ್ಷಿಣೆ ಪರಿದಕ್ಷರ ಪಡಿಸುವರ ಅಲ್ಲಿವರೆಗೂ ನಮ್ಮಂತ ಬಡವರಿಗೆ ಬೆಲೆ ಇಲ್ಲ, ಬಡ ಕನ್ಯರಿಗೆ ಮಾಂಗಲ್ಯ ಭಾಗ್ಯವೇ ಇಲ್ಲಮ್ಮ. ಅಪ್ಪ ಹೋಗಲಿ ಬಿಡಪ್ಪ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಅಪ್ಪ ನಿನ್ನಲ್ಲಿ ಒಂದು ಮಾತು ಕೇಳಲೇ? ಕೇಳಮ್ಮ, ಅದಕ್ಕೇನಂತೆ? ಅಪ್ಪ ಹುಟ್ಟಿದಾಗಿನಿಂದ ತಾಯಿಯ ಮುಖ ಕಾಣದ ನನಗೆ ತಂದೆಯು ನೀನೇ, ತಾಯಿಯು ನೀನೇ ಆಗಿ ನನ್ನನ್ನು ಸಾಕಿದ್ದೀಯ. ಈ ಮನೆಗೆ ಗಂಡು ಮಗುವು ನಾನೇ, ಹೆಣ್ಣು ಮಗುವೇ ನಾನೇ ಅಂತ ಬೆಳೆಸಿದ್ದೀಯ. ಮತ್ತೇನಪ್ಪ ನನ್ನ ಮದುವೆಯ ಚಿಂತೆ? ಗಂಡು ಮಗನಾಗಿ ಈ ಮನೆಯಲ್ಲಿ ಇದ್ದು ಬಿಟ್ಟು ಮುಪ್ಪಿನ ಕಾಲದಲ್ಲಿ ನಿನ್ನ ಸಹಾಯಕ್ಕೆ ಬರ್ತೇನೆ ಅಲ್ವೇನಪ್ಪ? ಹೇಗಮ್ಮ ಸಾಧ್ಯ? ಹೆಣ್ಣಾಗಿ ಹುಟ್ಟಿದ ಮೇಲೆ ಹೆಣ್ಣು ತನಕ ಅನುಗುಣವಾಗಿ ಬಾಳಬೇಕೇ ಹೊರತು ಹುಟ್ಟುತ್ತಾ ಸುಟ್ಟೋಗೋ ತನಕ ತವರಲ್ಲೇ ಇದ್ದು ತವರಲ್ಲಿ ಅಂತಿಮ ಆಗ ಅನುಪಮಕ್ಕೆ ನೀನು ಆಗಬಾರದಮ್ಮ, ಆಗಬಾರದು. ನಿಜ ಅಪ್ಪ ನೀ ಹೇಳುತ್ತಿರುವುದು. ಆದರೆ ವರದಕ್ಷಿಣೆಗಾಗಿ ಒಂದು ಹೆಣ್ಣನ್ನು ಕೊಲೆ ಮಾಡುವ, ವರದಕ್ಷಿಣೆಗಾಗಿ ಒಂದು ಹೆಣ್ಣನ್ನು ಸಾಯಿಸುವ ಈ ಏಸಿಗೆ ಗಂಡಸರನ್ನು ತಾಳಿ ಕಟ್ಟಿಸಿಕೊಳ್ಳುವುದಕ್ಕಿಂತ ಆಜಮ್ಮ ಬ್ರಹ್ಮಚಾರಿಗಿರುವುದು ಎಷ್ಟೋ ಮೇಲು, ಎಷ್ಟೋ ಮೇಲು. ಎಲ್ಲರನ್ನ ಗೆಳೆಯಬಾರದಮ್ಮ. ನಿನಗೆ ಅನುರೂಪವಾದ ವರ ಶ್ರೇಷ್ಠನ ಒಡನೆ ನಿನ್ನನ್ನು ಮದುವೆ ಮಾಡ್ತೀನಿ ವಿನಃ ರಾತ್ರಿ ಕಂಡ ಬಾವಿಗೆ ಅದನ್ನು ಕಲಾಗ ಮಗನೇ ಅಪ್ಪ ನೀನು ಏನೇ ಹೇಳಿದರೂ ವರದಕ್ಷಿಣೆಗಾಗಿ ಬಾಯಿ ತೆರೆಯುವ ಗಂಡಸಿಗೆ ನನ್ನ ಕೊರಳನ್ನು ನೀಡಲಾರೆ ಅಪ್ಪ, ನೀಡಲಾರೆ. ನೀ ಬಯಸುವ ಗಂಡು ಈ ಭೂಮಿ ಮೇಲೆ ಇದ್ದಾರೇನಮ್ಮ? ಏಕಿಲ್ಲಪ್ಪ, ಇದ್ದಾರೆ. ಅದು ಅದು ಅಪ್ಪ ಹಾಗೇನಮ್ಮ? ಅರ್ಥಕ್ಕೆ ತಿಳಿಸಿದ್ರೆ ಹೇಗೆ? ಏನು ಇಲ್ಲಪ್ಪ, ನಾನು ನಂಬಿದ ದೇವರು ನನ್ನ ಮೇಲೆ ಕರುಣೆ ತೋರಿಸುತ್ತಾನೆ ಎಂಬ ನಂಬಿಕೆ. ಹೌದಮ್ಮ, ನೀನಂತೂ ದೈವ ಭಕ್ತಳು. ಕರುಣಿಸಿದರೂ ಕರುಣಿಸಬಹುದು. ಹಾಗೆ ನೀ ಬೇಡುವಾಗ ಈ ಮುದುಕನಿಗೆ 2 ಮೊಮ್ಮಕ್ಕಳನ್ನು ದಯಪಾಲಿಸಲು ಬೇಡಿಕೋ ಆ ದಯಮಯನಲ್ಲಿ. ಹೋಗಿಯಪ್ಪ, ಯಾವಾಗಲೂ ನೀವು ತಮಾಷೆ ಮಾಡ್ತಾ ಇರ್ತೀರ. ತಮಾಷೆ ಅಲ್ಲಮ್ಮ, ಈ ಮುದಿ ಜೀವಕ್ಕೆ ಮೊಮ್ಮಕ್ಕಳನ್ನು ಕಾಣುವ ಆಸೆ ಕಣಮ್ಮ, ಆಸೆ. ಅಲ್ಲಪ್ಪ, ಯಾವಾಗಲೂ ನನ್ನ ಬಗ್ಗೆ ಚಿಂತೆ ಮಾಡ್ತೀಯೋ ಇಲ್ಲ ನಿನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ತೀಯೋ? ನನಗೇನಮ್ಮ ಆಗತ್ತೆ? ಒಳ್ಳೆ 18ನ ವಯಸ್ಸಿನ ಯುವಕನಾಗಿ ಇದ್ದೀನಮ್ಮ. ಆಹಾ, ಇದ್ದೀರಾ ನೋಡಿದಿರಾ? ಇಷ್ಟು ಹೊತ್ತಾದರೂ ಹೊಟ್ಟೆಗೆ ಊಟ ಸಹ ಮಾಡಿಲ್ಲ ನೀವು. ಹೌದಮ್ಮ, ನಡಿಯಮ್ಮ ಇಬ್ಬರು ನಿನ್ನಂತ
ಮಾಡ್ತೇನೆ. ಸುತ್ತಮುತ್ತ ಯಾರು ಇಲ್ಲ, ಓ ಮೈ ಗಾಡ್ ಫಾದರ್, ಇವತ್ತಾದ್ರೂ ಕಳಿಸ್ಕೊಟ್ಟಲ್ಲ ಅವ್ರಿಗೆ. ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ ತಲೆ ಕೆಟ್ಟಿಲ್ಲ ರೀ, ಮೈ ಕೆಟ್ಟೈತೆ, ಮೈ ತುಂಬಾ ಕಾಮವಾಗಿ ತಿಳ್ಕೊ ಬಿಟ್ಟೈತೆ. ಇದೆಲ್ಲ ಇಟ್ಕೋಬೇಕಾ ಅಂತ ಆಸೆ ಆಗೈತೆ. ಬೋನಸ್ ಮಾಡಿ ನೀವೊಂದು ಸ್ವಲ್ಪ ಅಡ್ಜಸ್ಟ್ ಆದ್ರೆ ಹೆಂಗಾದ್ರು ನೋಡ್ಬಿಡ್ರಿ. ಅಡ್ಜಸ್ಟ್ ಆಗಕ್ಕ ಅಡ್ಜಸ್ಟ್ ಆದ್ರೆ ಮತ್ತೆ ನನಗೆ ಕೊಡ್ತೀಯ? ನಾನು ಮಿಸಿನ ನನಗೆ ಫ್ರೀಯಾಗಿ ಕೊಡ್ತೀನಿ. ನೀರು ಬೇಕು ಅಂದ್ರೆ 4 ಲಂಗ, 4 ಬ್ರಾ, 4 ಜಾಕೆಟ್ ದಯವಿಟ್ಟು ಆಗಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ. ಮೊದಲು ನಾನು ಬಂದಿರೋ ಕೆಲಸ ಆಗುತ್ತಿಲ್ಲ ಹೇಳು. ನಿಮ್ಮ ಕೆಲಸ
ಮಾಡ್ತೀನಿ. ನಮ್ದು ಕೆಳಗೆ ನಿಮ್ಮದು ಹಾಕೊಂಡು ಕುಂತಂದ್ರೆ ಮುಗೀತು. ರಿಯಲಿ ಐದೇ ನಿಮಿಷಕ್ಕೆ ಪಟ್ಟಂತ ಆಗೋಗುತ್ತೆ ನಿಮ್ ಕೆಲಸ. ನೋಡಪ್ಪ ಹಂಗೆ ಹಿಂಗೆ ಅರ್ಥ ಮಾಡ್ಕೊಂಡು ನಾನು ಒಪ್ಪಡಲ್ಲ. ನೋಡಿ 4 ಜನ ಬಾಯಿ ಮೇಲೆ ಬೆರಳಿಡಬೇಕು, ಯಾವ ಹೊರದನಪ್ಪ ಯಪ್ಪ ಅಂತೇಳಿ ಹಾಗೆ ಬಂದು ಬಿಡ್ಬೇಕು. ಅವತ್ತೇನು ಒಂದೊಂದ ನೀವು ನಮ್ಗೆ ಹೇಳ್ಕೊಳ್ಬೇಕ. ಎಂತೆಂತ ದೊಡ್ಡ ಫಿಲಂ ಕಾರ್ಗೆಲ್ಲ ಬಂದಿದ್ದೀನಿ. ನೀನ್ ಯಾಕ ಬಾಯಿ ಮುಚ್ಕೊಂಡು ಎಲ್ಲೆಲ್ಲಿ ಕೂತ್ ಬಿಡ್ಲಿ, ಎಲ್ಲೆಲ್ಲಿ ಲೋ ಸಿಂಬಲ್ ಬಿಡ್ಲಿ ಅನ್ನೋ ಮಾತು ಹೇಳು. ನಿನಗೆ ಈ ಸೋಕಂದೇನು ಒಲೆ ಪದಕ ಮಿಷನು ನಿಮ್ಮ ನಾನೇ ಮಾಡಿರು ಬರುತ್ತಾ ಅಂತ ಕೇಳ್ಬೇಡ. ಇನ್ನು ಮುಂದೆ ನನ್ನ ಹತ್ರ ಬಂದು ಹೋಗೋದು ಮಾತ್ರ ಮರಿಬೇಡ. ಈಗ ಹೇಳು ಹೆಂಗ್ ಹೊಲಿಬೇಕು ನೋಡ್ರಿ. ಇಳಿಸಿದ ನನಗೆ ಹೆಂಗ್ ಹೋದ್ರೆ ಚೆನ್ನಾಗಿ ಕಾಣುತ್ತೋ ಹಂಗ ಹೊಲ್ಕೊಡು. ಯಾಕೆ ಅಂದ್ರೆ ನನಗೆ ಹೆಂಗ್ ಚೆನ್ನಾಗಿ ಕಾಣುತ್ತೋ ಹಂಗ ಹೊಲ್ಕೊಡು. ಇಲ್ಲಿ ಲವ್ ಸಿಂಬಲ್ ಬಿಟ್ರೆ ಚೆನ್ನಾಗಿ ಕಾಣುತ್ತ ಹಂಗ ಹೊಲ್ದು ನೀವೇ ಬಿಟ್ಬಿಡ್ಬೇಕಾ? ಇಲ್ಲ ಚಾನ್ಸೇ ಇಲ್ಲ. ನೀನ್ ಹಿಂಗೆ ಹೇಳಿದ್ಮೇಲೆ ಮುಗಿತ್ ಬಿಡು. ಕರೆಕ್ಟ್ ಆಗ ಸಾಕು. ಟಾಪ ಬರೀತೀನಿ ಅಂತ ಕೊಡ್ಬೇಕಾ? ಯಾಕ ಹಂಗೆ ಅಂದಾಜಿ ಒಳಗೆ ಬರೋದಿಲ್ಲ. ಹಂಗೆಲ್ಲ ಅಂದಾಜಿಗೆ ಲಂಕೆ ಕಾಫಿ ಹೋಗಿ ದುಃಖಿಸಿದ ಮಗನ ನಾವೆಲ್ಲ ಎಷ್ಟಿದ್ರು ಕರೆಕ್ಟ್ ಐತೆ, ಕರೆಕ್ಟ್ ಕೆಲಸ ಹಾಗಾದ್ರೆ ಕಾಯ್ದು ತಕ್ಕ ಅಲ್ಲ ಕಣ ನನ್ನಿಂದ ನಿನ್ನೆ ಹುಡುಕ್ತಾ ಇದ್ದಾನ. ಇವತ್ತಿಂದ ಒಂದು ಸುದ್ದಿ ಸರ್. ಬಾ ತಕ್ಕ ಫಾಸ್ಟ್ ಅದೆಯಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಅವಸರವೇ ಅಪಘಾತಕ್ಕೆ ಕಾರಣ. ತಕ್ಕ ಅಳಿತ ಸಿಕ್ಕರೆ ಸಾಕು. ಟಿಪ್ ಟಾಪ ಬರೀತೀನಿ. ಅಂದಂಗೆ ನಿಂದು ನಿಂದು ಹೆಸರು ಗೊತ್ತಾಗಲಿಲ್ಲ. ತಗೊಂಡ್ ಬಡ್ದ್ರು ಮತ್ತೆ ನಿಂದ ನಿಂದ ಲಾವಣ್ಯ. ಅದೊಂದು ಅದ್ಯಾರೇ ಕೇಳಿ ನೋಡಪ್ಪ. ನನ್ನ ಹೆಸರು ಎರಡು ತಡ್ಗಳು ಅಮ್ಮಮ್ಮ ನೀವೇ ಕಷ್ಟ ಮಾತ್ರ ಪಡ್ತೀರಿ. ನನ್ನ ಹೆಸರು ನಿಂದೇನು ಪ್ರಾಬ್ಲಮ್ ಇಲ್ಲಿ ನೀವೇ ಸ್ವಲ್ಪ ಸುಧಾರಿಸ್ಕೆ. ಈಗ ನನ್ನ ಹೆಸರು ಮದ್ದಾಗಿನಿ ಅಂತ ಎಲ್ಲರೂ ಪ್ರೀತಿಯಿಂದ ಬಂದು ಬಂದು ಅದೇ ಹೇಳ್ತಾರೆ. ಮಾತಾಡ್ಬೇಕು ಏನ್ ದೊಡ್ಡದೈತ್ರಿ ನಮ್ದು. ಬಿಡ್ರಿ ಯಾಕೆ ದೊಡ್ಡದರದ ಅದೇ ಈ ನಿಮ್ ಬಾಡಿ ಸೈಜ್ ಅಂದೆ. ಬಾಡಿ ಸೈಜ್ ಅಂದೆ. ನಾ ಏನೋ ಬ್ಯಾಕಪ್ ಮಾಡಿದ್ರು ವಾಲಿ ಕೂಡ ಅಲ್ಲಗ ನಂತಂದ್ರೆ ಏನ್ ಕೇಳ್ತೀನಿ ನಾ ಏನು ಕೇಳಿಲ್ಲ ತಡಕ್ಕೆ. ಅಲ್ಲಗ ನಿಂದೇನು ಅದ ನಿಂದು ನಿಂದು ನಂದು ಅದ ನಿಂದು ನಂದೇ ಹೆಸರು ಹೆಸರು ನಂದೇನ್ ಕೇಳ್ತೀನಿ ಬಿಡು. ಇಷ್ಟೊತ್ತು ಕಲ್ಲಲ್ಲ ಏನಂತ ಮಿಸಿನ್ನು ಮಿಸಿನ್ನು ಅಂತ ಹಂಗೆ ಕಲ್ ಬಿಡು. ಬಾಯಿ ತುಂಬ ಸಕ್ಕರೆ ಒಯ್ದು ನಾನು ಒಂದು ಬಾಳೆಹಣ್ಣು ಇಟ್ಬಿಡ್ತೀನಿ. ಬೇಡ ಕಣಪ್ಪ, ನೀವು ಬಾಳೆಹಣ್ಣು ಇಡೋದು ಬೇಡ, ನಾವು ಇಡಿಸ್ಕೊಂಬಂದು ಬೇಡ ಅಂತೀವಿ ನಾವು. ಬೇಡ ಅಂತ ಬೇಡ ನಾನು ಬೇಡ ಮಾಡ್ಕೊಂಡು ನಿನ್ನ ಲೇಪಿಗೆ ಜೋಳ ಕೊಡಿಸ್ತೀನಿ ನಿನಗೊಂದು ನಿಂಬೆ ಸೋಡಾ. ಜೀವನಿ ಶಂಭುಲಿಂಗ. ಸೋಡಾ ಬೇಡ, ಏನು ಬೇಡ. ನನ್ನ ಮೇಲೆ ಪ್ರೀತಿ ಆಯ್ತಾ? ಆಯ್ತು ಎಷ್ಟೈತಿ? ಇಷ್ಟೈತು ನೀನು ಎರಡರ ಮೇಲೆ ಆಣೆ ಮಾಡಿ ಅದು ಇಷ್ಟೈತು. ಅದೇ ನೀನು ಎರಡರ ಮೇಲೆ ಆಣೆ ಮಾಡಿ ನಾವು ಬಿಡೋದಿಲ್ಲ. ನೀನು ಎರಡರ ಮೇಲೆ ಆಣೆ ಮಾಡಿ ಹೇಳು. ಪರಕೆ ತಗೊಂಡು ಬಂದಲ್ಲ ಮೆಂಡ್ರು. ಹಂಗಂತ ಮಾಡಕ್ ಹೋಗ್ಬಿಡ ಕಣಕ್ಕ. ನೋಡಪ್ಪ, ನಿನ್ನ ಮ್ಯಾಗ ನನಗೆ ನಿಜವಾದ ಪ್ರೀತಿ ಅನ್ನೋದಿದ್ರೆ ಈಗಿನ ಕಾಲದಾಗೆ ಈ
ಈ ಹುಡುಗಿ ಯಾರು ಆ ಪಾಪ ಅಕ್ಕಾರಪ್ಪ ಫುಲ್ ಆಗ್ತಾರಪ್ಪ ಡ್ರೆಸ್ ಅವನ್ನೆಲ್ಲ ನನಗೆ ಓದ್ಬಿಡು ಆಮೇಲೆ ಮದುವೆ ಅಷ್ಟೇ ತಾನೆ. ನೀನು ನನ್ನವಳು ಆಗೋದಾದ್ರೆ ಬರೀ ಡ್ರೆಸ್ ಹೇಳ್ತಿಲ್ಲ. ಇವಾಗ ಹೇಳೋದು ಪರಕೆ ತಗೊಂಡ್ ಬರ್ತಾಳೆ ಅಂತ ಬರೀ ಡ್ರೆಸ್ ಹೇಳ್ತಿಲ್ಲ. ರಾಣಿಕೆರೆನೂ ನಿನ್ನ ಮನೆ ಮುಂತರಕ್ಕೂ ರೆಡಿ ನಾನು. ಯಾಕೆ ರಾಣಿಕೆರೆ ಅದೆಲ್ಲ ಪ್ರಾಣಿಕೆರೆ ಇಲ್ಲೇ ದೊಡ್ಡೇರಿ ಪಕ್ಕದಾಗ ರಾಜಕೆರೆ ಇರತ್ತೆ ಮತ್ತೆ ಇಲ್ಲ ಹೋಗಿ ಬಿಡು ರಾಜಕೆರೆ ಇಲ್ಲೋ ಅಲ್ಲೇ ಆಗ್ಲಿ ಬಿಡಪ್ಪ. ಈಗ ಈಗ ಮಗನಿಗೆ ಮಾತಾಡಬೇಡ ಇದಕ್ಕೆ ಬಾರಿ ಬಂಡವಾಳ ಖರ್ಚಾಗುತ್ತೆ. ಬಿಡು ನೀನು ಕೇಳೋದಕ್ಕ ನಾನು ಕೊಡೋದಕ್ಕ. ಬೆಳಿಗ್ಗೆ ಕೊಪ್ಪರಿಗೆ ತಗೊಂಡ್ ಬರ್ತಾಳೆ ಏನ್ರು ಹಂಗಾರೆ ಮತ್ತೆ ಯಾಕೆ ತಗೊಂಡ್ ಮಾಡ್ತಿ ಒಳ್ಳೆ ಒಂಬತ್ತ ಚೆಲುವಿನ ಚಿತ್ತಾರ Thank you.
ನಿನ್ನ ಕ್ಷಣಿಕ ಕಾಮದಾಟಿಗೆ ಬೆಲೆ ತರಿಸ್ಕೊಳ್ತಿದ್ಯಲ್ಲ, ಯಾವ್ದ್ರಲ್ಲಿ ಹೊಡೆಯಬೇಕು ನಿನ್ನ? ಇಲ್ಲ ಇಲ್ಲ, ನೀನು ಬದುಕಿರಲೇಬಾರದು. ನೀನು ಬದುಕಿದ್ದರೆ ಅದನ್ನ ಎಷ್ಟು ಬಲಿಯರು ಬಲಿಯಾಗುತ್ತಾರ ಏನು? ಅಜ್ಜ, ಈಗ ಹೊಡಿ ಅಜ್ಜ, ನಿನಗೆ ಸಮಾಧಾನವರೆಗೂ ಹೊಡಿ. ಯಾಕಂದರೆ ನನ್ನ ವಿಜಯೋತ್ಸವ ಮುಗಿದಿದೆ. ಈಗ ನಿನಗೆ ತೃಪ್ತಿ ಆಗೋವರೆಗೂ ಹೊಡಿ ಅಜ್ಜ. ಗಂಗು, ನೀ ಮಾಡಿದ್ದು ತಪ್ಪಲ್ಲವೇ ಮಗು? ಹೌದಜ್ಜ, ನಾನು ಮಾಡಿದ್ದು ತಪ್ಪು. ಯಾಕಂದ್ರೆ ನಾನು ಬಡವ, ನನ್ನ ಹತ್ರ ಹಣ ಇಲ್ಲ. ನನಗೆ ಯಾವ ಮಂತ್ರಿಯೋ ಬೆಂಬಲವೂ ಇಲ್ಲ. ಅದಕ್ಕೆ ನಾನು ಮಾಡಿದ್ದು ತಪ್ಪಲ್ಲವೇ? ಗಂಗು, ಮೂರು ಜನಕ್ಕಾದ್ರೂ ದೊಡ್ಡ ಬೋರೆಗೋಡು ಅಂತ ಅನ್ಸ್ಕೋಬೇಕಂತಿದ್ಯಾ? ಸಾಯವಾದರೂ ಪಕ್ಕದ ಕೋಣೆಯಲ್ಲಿ ಪಡೆಯಬೇಕಂತಿದ್ಯಾ? ಅಜ್ಜ, ಹಾಗಂತ ನಾವು ಸುಮ್ಮನೆ ಕೊಡ್ತಿದ್ದರೆ ಇವತ್ತು ಅವನ ತಂಗಿನ, ನಾಳೆ ನನ್ನ ತಂಗಿನ, ನಾಡಿದ್ದು ಪ್ರಾಯದ ಹೊತ್ತಲಲ್ಲಿ ನಿಂತಿರುವ ನನ್ನ ಸ್ವಂತ ಮಗಳನ್ನೇ ರೋಷದಿಂದ ಕದ್ದು ಅಣ್ಣನ್ನು ತಿಂದು ಎಸೆದು ಮಾಡುತ್ತಾರೆ ಅಜ್ಜ. ಹಾಗಂತ ನೀನು ಜೀವನ ಹಾಳು ಮಾಡ್ಕೊಂತೀಯ? ಪರಗಡೆಯನ್ನು ಪಟ್ಟ ಕಟ್ಕೊಂತೀಯ? ಅಜ್ಜ, ಶಿವ ಬ್ರಹ್ಮ ಹರಿಯು ಶಿಶುರೂಪ ಮಾಡಿ ತೊಟ್ಟಿಲಲ್ಲಿ ತಗೋ. ತಾಯಿ ಕುಲನೆ ತೃಣ ಸಮಾನ ಅಜ್ಜ ಅಂತ ತಾಯಿ ಗಂಡನ ತಲೆ ಕಡಿತೀನಿ ಹೊರತು ತಲೆವಾದರೂ ತಲೆ ಹಿಡಿಯಲ್ಲ. ಈ ದೇವಿ ಹಣ ಅಂದಷ್ಟು ರಾಜಕೀಯ ಬೆಂಬಲ ಇರುವ ಕಡೆನೆ ಹೊರತು ಏನು ಮಾಡದ ಮನಿದೆ. ಇವರು ಬರೋದ್ರೊಳಗೆ ಇಲ್ಲಿಂದ ಪಾರಾದು ಬರಲೇ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗಳನ್ನು ಹುಟ್ಟಿದ ಸುಟ್ಟೋಗ್ತೇವನ್ನ ಸಿದ್ಧಾಂತವನ್ನು ತೋರಿಸ್ತೇನೆ. ಹೆದರಾಡಿದವನು ಅದು ಮರೆದು ಕಷ್ಟ ಮೇಲೆ ತೋರಿಸಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡುತ್ತೇನೆ. ಆಗಲೇ ನನ್ನ ಕರ್ನಾಟಕ ಸಿಂಹಕ್ಕಿರೋ ತಾಕತ್ತ ತೋರಿಸ್ತೇನೆ. ఇంతకాలం వాడికి భయపడి బతికింది చాలు. మనం పుట్టిన నేల మీద వాడి పెత్తన పెట్టే వాడికి భయపడి చస్తూ బ్రతుకుదామా? వాణ్ణి చంపేసి ధైర్యంగా బ్రతుకుదామా? మన పాలిట రాక్షసుడిగా మారిన ఆ రావణుణ్ణి మనం ఏం చెయ్యాలి? చంపాలి. 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 వాడు పూజించే రావణాసురుణ్ణి తగలబెడతా. ఆపడానికి వస్తాడా? వస్తే ప్రాణాలతో వెళ్తాడా? ఇవ్వరా.
ಇಂಥ ಒಬ್ಬ ಲೋಕರನ್ನು ತಂದು ನೀನು ಜೈಲಿಗೆ ಹೋಗಬೇಕೆ? ಈ ಎಣವನ್ನು ಸೇರಿಸ ಜಾಗಕ್ಕೆ ಸೇರಿಸು. ಓಕೆ ಬಾಸ್. ಈ ಜನ್ಮದಲ್ಲೂ ಮರೆಯಕ್ಕಾಗಲ್ಲ ಕಣೆ. ಈ ಹುಡುಗ ಮಾಡಿದ ತಪ್ಪನ್ನು ಮನ್ನಿಸಿ ದಾರಿ ತರದೆ ನೀವೇ ನಿಜವಾದ ದೇವರು ಬುದ್ಧಿ. ನಮ್ಮ ದೇಶ ರಾಮರಾಜ ಆಗಬೇಕಂದರೆ ಇಂಥ ಕಾಮಕರಣ ನಾಶವಾಗಲೇಬೇಕು. ನೋಡಿಕೊಂಡು ಓದಿ ವಿದ್ಯಾವಂತನಾದರೂ ಕೆಲಸವಿಲ್ಲ. ಹಾಗಲೆಲ್ಲ ದುಡಿದರುವ ಪತ್ತಿನ ಗಂಜಿಗೂ ಸಾಲದು. ಹೀಗಿರುವಾಗ ನೀ ಕಟ್ಟಿದ ಕನಸೆಲ್ಲ ನನಸಾಗೋದು ಸಾಧ್ಯವೇ? ನೋ, ನೀನು ನಾನು ಹೇಳಿದಂತೆ ಕೇಳಿ ನನ್ನ ಪರ ನೀ ವಹಿಸಿದರೆ ನಿನ್ನ ಎಲ್ಲಾ ಕನಸುಗಳು ಕೇವಲ ಒಂದೇ ಒಂದು ದಿನದಲ್ಲಿ ನನಸು ಮಾಡವೇ. ಏಕಿನ ಮಾಡು. ನೋಡಿದ್ಯೇನು ನಮ್ಮ ದೊಳೆಯವರೆಂತವರು? ಇಂಥವರ ತಂಗ ಸಿಗಬೇಕಾದರೆ ಪುಣ್ಯ ಮಾಡಿರಬೇಕು. ದಯವಿಟ್ಟು ಅವರು ಕೊಟ್ಟ ಕೆಲಸವನ್ನು ಮೇಲು ಕೀಳು ಎನ್ನದೆ ಶಿರಸ ವಹಿಸಿ ಕೆಲಸ ಮಾಡಿ ಅವರ ಮೆಚ್ಚುಗೆಗೆ ಪಾತ್ರನಾಗು. ಸರಿ ಸರ್, ನಿಮ್ಮಂತರ ಕೋಟಿಗೊಬ್ಬರ ಸರ್. ನಿಮ್ಮಂತರ ಅನ್ಯಾಯವ ತುಂಬಿರುವ ಜಗತ್ತಿನಲ್ಲಿ ನಿಮ್ಮಂತ ಕರುಣಾಳಿಗಳಿದ್ದಾರೆಂದು ಗೊತ್ತಾದ ಮೇಲೆ ನನಗೆ ಎಷ್ಟೊಂದು ಆನಂದ ಆಗ್ತಿದೆ ಸರ್. ನಿಮ್ಮ ಜೊತೆ ಜೀವನವೆಲ್ಲ ಕಳೆಯಬೇಕನ್ನೋ ಆಯ್ತು ಸರ್. ಮರುಜನ್ಮ ಅಂತ ಇದ್ದರೆ ನಾನು ನಿಮ್ಮ ತಮ್ಮನಾಗ ಹುಟ್ಟಬೇಕು. ಮರುಜನ್ಮ ಅಲ್ಲ ಕಣೋ, ಇವತ್ತಿನಿಂದಲೇ ನೀನು ನನ್ನ ತಮ್ಮ, ನಾನು ನಿನ್ನ ಅಣ್ಣ. ನಮ್ಮಿಬ್ಬರಿಗೂ ಹಿರಿಯರಾದ ಈ ರಾಮಯ್ಯ ಬರೋಣವೇ ಸರ್? ಹೋಗಿ ಬನ್ನಿ. ಬಿಸಿರಕ್ತದ ದೇಶದಲ್ಲಿ ಬೇಟೆಗಾಗಿ ಆತ್ತರಿಸಬೇಕಂದು ಇನ್ನು ಮುಂದೆ ಕೋಲ್ ಮಿಂಚಿನಂತೆ ಮಿಂಚುವುದು ಈ ಸೂರ್ಯಸಿಂಹನಕ್ಕೆ. ನ್ಯಾಯ ನೀತಿ ಧರ್ಮದ ಪರದಲ್ಲಿ ನಡೆಯುತ್ತಿದ್ದ ನಿನ್ನನ್ನು ಹಿಂಸೆ ಕ್ರೌರ್ಯ ಸಂಕಷ್ಟವನ್ನಾಗಿ ಮಾರ್ಪಡಿಸಿ ನನ್ನ ಮನದ ಆಶೆಗಳನ್ನೆಲ್ಲ ತೀರಿಸಿಕೊಳ್ಳೆ.
ನಿನ್ನದಲ್ಲಿರುವ ಸದ್ಗುಣಗಳ ಬೈಲಿಯನ್ನು ಕಿತ್ತು ದಾನದಲ್ಲಿ ಗುಂಡಾಯ್ತು ನಮ್ಮ ಸಸ್ಯವನ್ನು ನಡೆಯಲೇ. ನಿನ್ನನ್ನು ಕುಖ್ಯಾತರ ರೌಡಿಯನ್ನಾಗಿ ಮಾಡಿ ನಾಮನಾಶ ಮಾಡುತ್ತದೆ. ಸೂರ್ಯನೆಂಬ ಎರಡಕ್ಷರ ಈ ಭೂಮಿಯ ಮೇಲೆ ಚಿರಕಾಲ ಬೆಳಗಲೇಬೇಕು. ಅದೇ ನನ್ನ ಪ್ರಸಂಗಿಗೆ ರಾವಣನು ಭಯಪಟ್ಟದಂತೆ ಸಮುದ್ರವನ್ನು ದಾಟಲಿ. ನಾನು ನನ್ನ ಭಯ ಪಟ್ಟರಂತೆ ಸಮುದ್ರವೇ ಭಯ ಪಟ್ಟಲೆ. ಈ ಒಡೆಯಲ ಸರಿ